ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಹಳ್ಳಿ ಸ್ಟೈಲಲ್ಲಿ ಹೀರೆಕಾಯಿ ಮತ್ತು ಸಬ್ಸಿಗೆ ಸೊಪ್ಪು ಹಾಕಿ ಹೇಗೆ ಬಸ್ಸಾಂಬಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ತುಂಬ ಸಿಂಪಲ್, ಜೊತೆಗೆ ಅರ್ಧ ಗಂಟೆಲಿ ಮುಗಿದೋಗುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಹೀರೆಕಾಯಿ ಮತ್ತು ಬೇಳೆ ಬಸ್ಸಾರು ಚೆನ್ನಾಗಿರುತ್ತೆ, ಹೀರೆಕಾಯಿ ಮತ್ತು ಸಬ್ಸಿಗೆ ಸೊಪ್ಪು ಬಸ್ಸಾಂಬಾರು ಚೆನ್ನಾಗಿರುತ್ತೆ. ಬಟ್ ಹೀರೆಕಾಯಿ ಬೇಳೆ ಸಬ್ಸಿಗೆ ಸೊಪ್ಪು ಬಸ್ಸಾಂಬಾರು ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ಚಿಕ್ಕ ಲೋಟದಲ್ಲಿ ಬೇಳೆ ತೊಗೊತಾ ಇದ್ದೀನಿ. ಅದನ್ನು 2-3 ಸಲ ನೀಟಾಗಿ ತೊಳ್ಕೊಂಡು ಅದಕ್ಕೆ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಸಾಂಬಾರು ಅಷ್ಟು ನೀರು ಬಿಟ್ಕೊಳ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ 1 ಗ್ಲಾಸ್ ಬೇಳೆಗೆ ಒಂದು 6-7 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದನ್ನು ಒಂದು ಪಾತ್ರೆಯಲ್ಲಿ ಬೇಯಿಸ್ಕೋಬೇಕು, ಕುಕ್ಕರಲ್ಲಿ ಕೂಗ್ಸೋದು ಬೇಡ. ಬೇಳೆ ಒಂದು 70-80%, ಒಂದು ಮುಕ್ಕಾಲು ಭಾಗ ಬೆಂದಿದ್ದಕ್ಕೆ ನಾವು ಹೀರೆಕಾಯಿ ಹಾಕ್ಕೊಂಡು ಮತ್ತು ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ. ಸೊ ಉಬ್ಬರಬಾರ್ದು ಅಂದರೆ ಈ ಥರ ಒಂದು ಮೇಲೆ ಯಾವುದಾದ್ರೂ ಸೌಟ್ ಇರ್ಬೋದು, ಅಲ್ಲ ಇರ್ಬೋದು ಇಟ್ಟರೆ ಅದು ಉಬ್ಬರೋದಿಲ್ಲ. ನಾನು ತುಂಬ ಎಳೆ ಇರೋಂಥ ಹೀರೆಕಾಯಿ 2 ಹೀರೆಕಾಯಿ ತೊಗೊತಾ ಇದ್ದೀನಿ. ಸೊ ನೀಟಾಗಿ ಅದನ್ನ ಪೀಲ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಳಿ. ಇದನ್ನು ನೀವು 1-2 ಹೀರೆಕಾಯಿಗೆ ನಾನು ಮಾಡ್ತಿರೋ ಸಾಂಬಾರು ಬಂದು ಒಂದು 4 ಜನಕ್ಕೆ 1 ಟೈಮ್ ಆಗುತ್ತೆ. ಮಧ್ಯಾಹ್ನದ ಊಟಕ್ಕಂತೂ ತುಂಬ ರುಚಿಯಾಗಿರುತ್ತೆ. ಇದೇ ಥರ ಉಪ್ಪು ಸಾಂಬಾರು ಮಾಡ್ಬೋದು, ಬಟ್ ಬಸ್ಸಾಂಬಾರು ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಸೊ ಯೂಶ್ವಲಿ ಮೈಸೂರು ಮಂಡ್ಯ ಸೈಡವರೆಲ್ಲ ಬೇಳೆ ಬಸ್ಸಾರಿಗೆ ತುಂಬ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ, ಯಾಕಂದರೆ ಅದಂತೂ ತುಂಬ ಟೇಸ್ಟ್ ಆಗಿರುತ್ತೆ. ಹಾಗಾಗಿ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಬಸ್ಸಾಂಬಾರು ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೋ, ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದಾರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ 1-2 ಹೀರೆಕಾಯಿಗೆ ನಾನು ಅರ್ಧ ಕಟ್ಟಷ್ಟು ಸಬ್ಸಿಗೆ ಸೊಪ್ಪು ತೊಗೋತಾ ಇದ್ದೀನಿ. ಅಂದರೆ ದಪ್ಪು ಕಟ್ಟಲ್ಲಿ, ಸಿಂಗಲ್ ಕಟ್ಟಾದರೆ ಅಂದರೆ ಸ್ಮಾಲ್ ಕಟ್ಟಾದರೆ ಒಂದೇ ಸಾಕು, ದಪ್ಪು ಕಟ್ಟಾದರೆ ಅರ್ಧ ತಗೊಳ್ಳಿ. ಇದು ಎಷ್ಟು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಸಬ್ಸಿಗೆ ಸೊಪ್ಪು ಅಂದರೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು, ಫೈಬರ್ ಅಂಶ ಇರುತ್ತೆ. ಹೀರೆಕಾಯಲ್ಲೂ ಅಷ್ಟೇ, ಯಾರಿಗಾದರೂ ಈ ಕಾನ್ಸ್ಟಿಪೇಷನ್ ಇರೋರು ಹೀರೆಕಾಯಿ ತಿಂತಾ ಬಂದರೆ ಅವ್ರಿಗೆ ಕಾನ್ಸ್ಟಿಪೇಷನ್ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗುತ್ತೆ. ಹಾಗಾಗಿ ಮತ್ತು ಈ ಸಬ್ಸಿಗೆ ಸೊಪ್ಪು ಇರುತ್ತಲ್ಲ, ಅದನ್ನ ಬಾಣಂತಿರು ಕೂಡ ತುಂಬ ಹಾಲು ಚೆನ್ನಾಗಿ ಬರುತ್ತೆ ಅಂತ ಕೊಡ್ತಾರೆ. ಹಾಗಾಗಿ ಹೀರೆಕಾಯಿ ಮತ್ತು ಸಬ್ಸಿಗೆ ಸೊಪ್ಪು ಬಸ್ಸಾರು ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ನಿಮಗೇನಾದರೂ ಚೆನ್ನಾಗಿತ್ತು, ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ. ಜೊತೆಗೆ ಈ ಥರ ಬಸ್ಸಾಂಬಾರು ಮಾಡೋದು ತುಂಬ ಈಸಿ, ಜೊತೆಗೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಈಗ ಬೇಳೆ ಒಂದು ಮುಕ್ಕಾಲು ಅಷ್ಟು ತುಂಬ ಬೇಯಿಸ್ಕೊಬೇಡಿ. ಹೀರೆಕಾಯಿ ಮತ್ತು ಸಬ್ಸಿಗೆ ಸೊಪ್ಪು ಜಾಸ್ತಿ ಹೊತ್ತೇನು ಟೈಮ್ ಹಿಡಿಯಲ್ಲ ಬೇಳೆಗೆ. ಸೊ ಬೇಳೆ ಒಂದು 80% ಅಷ್ಟು ಬೆಂದಿದೆ ಅಂದಾಗ ಹೀರೆಕಾಯಿ ಹಾಕ್ಕೊಳ್ಳಿ. ತೊಳೆದ್ಬಿಟ್ಟು ಅದನ್ನೆಲ್ಲ ಪೀಲ್ ಮಾಡಿ ಕಟ್ ಮಾಡಿದ ಹೀರೆಕಾಯಿನ. ಈಗ ನಾನು ಇದಕ್ಕೆ 1-2 ಸ್ಪೂನಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಹೀರೆಕಾಯಿ ಮತ್ತು ಬೇಳೆ ಎರಡಕ್ಕೂ ಉಪ್ಪು ಹಿಡಿತದೆ. ಇದು ಒಂದು 10 ನಿಮಿಷ ಬೆಂದರೆ ಸಾಕು. ಅದಾದಮೇಲೆ ನಾವು ಸಬ್ಸಿಗೆ ಸೊಪ್ಪು ಸೇರಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸಾಂಬಾರನ್ನ ಪ್ರಿಪೇರ್ ಮಾಡ್ಕೊಳ್ಳೋಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ. ಸೊ ಬಸ್ಸಾಂಬಾರು ಅಂದರೆ ಸ್ವಲ್ಪ ಹುಳಿ ಇರಬೇಕಲ್ವಾ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡು ಒಂದು 5 ನಿಮಿಷ ಅಷ್ಟು ನೆನೆ ಹಾಕ್ಕೊಳ್ಳಿ. ಮತ್ತು ನಾನು ಅರ್ಧ ಹೋಳಷ್ಟು ತೆಂಗಿನಕಾಯಿ ತೊಗೋತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಜನ ಜಾಸ್ತಿ ಇತ್ತು ಅಂತಂದರೆ, ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕು ಅಂದರೆ 1 ಕಾಯಿ ತೊಗೊಳ್ಳಿ. ನಾನು 1 ಟೊಮೆಟೊ ತೊಗೊತಾ ಇದ್ದೀನಿ, ಯಾಕಂದರೆ ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಸೊ ನಾನು 2 ಈರುಳ್ಳಿ ತೊಗೋತಾ ಇದ್ದೀನಿ. ಪಲ್ಯಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಈರುಳ್ಳಿ ಎಕ್ಸ್ಟ್ರಾ ತೊಗೊಳ್ಳಿ. ಈಗ ಹೀರೆಕಾಯಿ ಆಲ್ಮೋಸ್ಟ್ ಬೆಂದಿದೆ. ಇದಕ್ಕೆ ನಾವು ಸಬ್ಸಿಗೆ ಸೊಪ್ಪು ಸೇರಿಸ್ಕೊಳ್ಳೋಣ. ಇದು ಅಷ್ಟೇ, ತುಂಬ ಏನು ಬೇಯೋದು ಬೇಡ. ಯಾವುದೇ ತರಕಾರಿ ಆಗಲಿ ಸೊಪ್ಪಾಗಲಿ ಜಾಸ್ತಿ ಬೇಯಿಸಬಾರ್ದು ಅಂತ, ಹಾಗೂ ಬೇಯಿಸ್ತೇನೂ ಇರಬಾರ್ದಲ್ಲ, ಮೀಡಿಯಮ್ ಆಗಿರಬೇಕು. ಸೊ ಇವಾಗ ನಾವು ಇದಕ್ಕೆ ಸಬ್ಸಿಗೆ ಸೊಪ್ಪು ಕಟ್ ಮಾಡಿರೋಂಥ ಸಬ್ಸಿಗೆ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ಸೊ ಸಬ್ಸಿಗೆ ಸೊಪ್ಪು ತುಂಬ ಜಾಸ್ತಿ ಬೇಡ. ನೀವು ಕ್ವಾಂಟಿಟಿನ ಈಗ 2 ಹೀರೆಕಾಯಿ ತೊಗೊಂಡಿದ್ದೀನಿ, 1 ಕಟ್ ಸಬ್ಸಿಗೆ ಸೊಪ್ಪು, ಆ ಥರ ಕಾಂಬಿನೇಷನಲ್ಲಿ ತೊಗೊಬೇಕು. ಇಲ್ಲಾಂದರೆ ಹೀರೆಕಾಯಿ ಕಡಿಮೆ ಆಗಿ ಸಬ್ಸಿಗೆ ಸೊಪ್ಪು ಜಾಸ್ತಿಯಾಗಿ ಆ ಥರಕ್ಕಿಂತ ಅಂದರೆ ಕ್ವಾಂಟಿಟಿ ಮೆಷರ್ಮೆಂಟ್ ಕರೆಕ್ಟಾಗಿದ್ದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬಸ್ಸಾಂಬಾರು ಹೋಗ್ಬಿಟ್ಟು ಮಸೊಪ್ಪು ಸಾಂಬಾರು ಥರ ಆಗಿಬಿಡುತ್ತೆ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಕ್ವಾಂಟಿಟಿನ. ಇದು ಸ್ವಲ್ಪ ಹೊತ್ತು ಬೇಯಲಿ, ಒಂದು 10 ನಿಮಿಷನೂ ಬೇಡ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಬೇಯಿಸ್ಬಿಟ್ರೆ ಬೆಂದೋಗ್ಬಿಡುತ್ತೆ ಸಬ್ಸಿಗೆ ಸೊಪ್ಪು. ಜಾಸ್ತಿ ಹೊತ್ತೇನು ಬೇಡ, ಅದು ಬಿಸಿ ಕಾವಲ್ಲೇ ಬೆಂದ್ಕೊಡುತ್ತೆ. ನಾನು ಇಲ್ಲಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ತೀನಿ, ಯಾಕಂದರೆ ನಾನು ಸೊಪ್ಪನ್ನ ಪಲ್ಯ ಮಾಡಬೇಕಾದ್ರೆ ನಾನು ಮೆಣ್ಸಿನ್ಕಾಯಿ ಏನು ಹಾಕಲ್ಲ. ಸೊ ಖಾರ ಸ್ವಲ್ಪ ಹಿಡ್ದಿರುತ್ತೆ, ಆವಾಗ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಬೇರೆಯವ್ರು ಮಾಡೋಕ್ಕೂ ನಾನು ಮಾಡೋಕ್ಕೂ ಡಿಫ್ರೆನ್ಸ್ ಇದೇನೆ. ಯಾರು ಸಾಂಬಾರು ಪೌಡರ್ನ ಒಳಗಡೆ ಹಾಕಲ್ಲ. ನಾನು ಇದ್ರೊಳಗಡೆ ಸ್ವಲ್ಪ ಸಾಂಬಾರು ಪೌಡರ್ ಹಾಕಿ
ಬೆಂದಾಗಿದೆ ಇವಾಗಲ್ವ, ನಾನು ಇದನ್ನ ಹೀಗೆ ಬಸ್ಕೊಳ್ತೀನಿ. ಬಸ್ಕೊಂಡು ನಿಮಗೆ ನಾನು ಆವಾಗಲೇ ಹೇಳ್ದಂಗೆ ಒಂದು 6-7 ಲೋಟ ಅಷ್ಟು ನೀರು ಬಿಟ್ಟಿರೋದು, ಒಂದು 2-3 ಲೋಟ ಅಷ್ಟಿಗೆ ನೀರು ಬಂದು ನಿಂತಿರುತ್ತೆ. ನಾನು ಒಗ್ಗರಣೆಗೆ ಗಾಣದೆಣ್ಣೆ ಯೂಸ್ ಮಾಡ್ತೀನಿ, ಕಡಲೆಕಾಯಿದು. ಈ ನಡುವೆ ಅಂತೂ ಈ ರಿಫೈನ್ಡ್ ಆಯಿಲ್ ಅದು ಇದು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಗಾಣದೆಣ್ಣೆ ತೊಗೊಂಬರ್ತಾಯಿದ್ದೀನಿ. ನನಗೆ ಒಂದೂವರೆ ಲೀಟ್ರು 1 ತಿಂಗಳಿಗೆಲ್ಲ ಬಂದುಬಿಡುತ್ತೆ. ನಾನು ತುಂಬ ಜಾಸ್ತಿ ಎಣ್ಣೆನ ಯೂಸ್ ಮಾಡಲ್ಲ. ಸ್ವಲ್ಪ ಎಣ್ಣೆ ಹಾಕಿ, ಈರುಳ್ಳಿ ಜಾಸ್ತಿ ಹಾಕಿ ಒಗ್ಗರಣೆಗೆ. ಯಾವುದೇ ಪಲ್ಯಕ್ಕೂ ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಿರಷ್ಟು ಟೇಸ್ಟ್ ಅದ್ಭುತವಾಗಿರುತ್ತೆ. ಸೊ ನಿಮ್ಗೆ ಯಾವ ಥರ ಬೇಕು ಹಂಗೆ ಹಾಕ್ಕೊಳ್ಳಿ. ನಾನು ಇಲ್ಲಿ ಈರುಳ್ಳಿನೂ ಜಾಸ್ತಿ ಹಾಕಿದ್ದೀನಿ, ಜೊತೆಗೆ ಕಾಯಿನ ಕೂಡ ಮಿಕ್ಸ್ ಮಾಡ್ತೀನಿ. ಸೊ ಪಲ್ಯದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬಟ್ ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನ ಮಾಡಿದ್ದು ಕಾಯಿ ಜಾಸ್ತಿ ಆಗ್ತು ಅಂದರೆ ಅದು ಸ್ವಲ್ಪ ಹುಳಿ ಬಂದುಬಿಡುತ್ತೆ. ಚಳಿಗಾಲಕ್ಕೆ ಏನೂ ಆಗೋಲ್ಲ, ಅದು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಸೊಪ್ಪು ಆಲ್ರೆಡಿ ಇಟ್ಕೊಂಡಿದ್ದೀನಿ, ಅದನ್ನೆಲ್ಲ ಈರುಳ್ಳಿ ಆಲ್ರೆಡಿ ಬೆಂದಿದೆ, ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿಕೊಂಡು ಮೇಲೆ ತೆಂಗಿನ ತುರಿ ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ. ನಾನು ಆಲ್ರೆಡಿ ನಿಮ್ಗೆ ತೋರಿಸಿದ ಒಂದು ಅರ್ಧ ಹೋಳು ಕಾಯಿ ಇತ್ತಲ್ಲ, ಅದನ್ನ ಸಣ್ಣದಾಗಿ ಪೀಸಾಗಿ ಕಟ್ ಮಾಡಿಕೊಂಡು, ತುರಿಯೋಕ್ಕೆ ಟೈಮ್ ಇಲ್ಲ ಅಂತ ಈಸಿ ಮೆಥಡಾಗಿ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಮಿಕ್ಸಿಯಲ್ಲಿ ಒಂದು ರೌಂಡ್ ಹಿಂಗೆ ತಿರುಗಿಸಿದ್ರೆ ಸಾಕು. ಒಂದು 2-3 ರೌಂಡ್ ತಿರುಗಿಸಿದ್ರೆ ಅದು ಪೌಡ್ರ್ ಥರ ಆಗುತ್ತೆ. ಸೊ ನೀವು ಅದನ್ನು ಪಲ್ಯ ಕುದಿಸ್ಕೊಬೋದು. ಹಿಂಗಾದರೂ ಮಾಡ್ಬೋದು. ಟೈಮ್ ಇದೆ ಅಂದರೆ ಅದು ಕುತ್ಕೊಂಡು ನೀವು ತುರಿದ್ಬಿಟ್ಟು ಮಾಡ್ಬೋದು. ನಾನು ಯೂಶ್ವಲಿ ಕೂತ್ಕೊಂಡು ತುರಿಯೋಕ್ಕೆಲ್ಲ ಟೈಮ್ ಇರೋಲ್ಲ, ಹೀಗೆ ಪುಡಿ ಮಾಡ್ಕೊಂಬಿಡ್ತೀನಿ. ಪುಡಿ ಮಾಡ್ಕೊಂಡು ಮೇಲೆ ನಾನು ತೆಂಗಿನ ತುರಿ ಉದುರಿಸ್ಕೊತೀನಿ. ಪಲ್ಯ ರೆಡಿ ಆಯಿತು. ನೆಕ್ಸ್ಟು ಸಾಂಬಾರು ಮಾಡ್ಕೊಳ್ಳೋಣ. ಸಾಂಬಾರು ಮಾಡ್ಕೊಳ್ಳೋದು ಅಷ್ಟೇ ತುಂಬ ಈಸಿ. ಸಿಲ್ವರ ಅಂತೂ ತುಂಬ ಕಡಿಮೆ ಯೂಸ್ ಮಾಡಿ, ಅದ್ರಲ್ಲಿ ಅಲ್ಯೂಮಿನಿಯಂ ಕರಗ್ತಾ ಇರುತ್ತೆ. ಹಾಗಾಗಿ ನಾನು ಈ ನಡುವೆ ಅಂತೂ ಸಿಲ್ವರ್ ಯೂಸ್ ಮಾಡ್ತಾಯಿಲ್ಲ. ಬೇಕಾದ್ರೆ ಇದ್ರ ಬದಲು ಮಡಿಕೆಯಲ್ಲಿ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಮಡಿಕೆಯಲ್ಲಿ ಮಾಡೋದ್ರಿಂದ. ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಒಣಮೆಣ್ಸಿಕಾಯಿ, ಈರುಳ್ಳಿ, ಜೊತೆಗೆ ಸ್ವಲ್ಪ ಹಿಂಗೆ ಹಾಕ್ತೀನಿ. ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಮತ್ತು ಅದರ ಗಮ್ಲು. ಅದಾದಮೇಲೆ ನಾನೇನು ಮಾಡ್ತೀನಿ, ಒಂದು 3-4 ಬೇಳೆಯಷ್ಟು ಬೆಳ್ಳುಳ್ಳಿನ ಕುಟ್ಟಿ ಹಾಕ್ಕೊತೀನಿ. ಬಸ್ಸಾಂಬಾರಿಗೆ ಬೆಳ್ಳುಳ್ಳಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್, ಅದ್ರ ಪರಿಮಳ ಇರ್ಬೋದು, ಎಲ್ಲ ಚೆನ್ನಾಗಿರುತ್ತೆ. ನಿಮಗೆ ಆಪ್ಷನಲ್ ಬೆಳ್ಳುಳ್ಳಿ ಬೇಕಾದರೆ ಹಾಕ್ಕೊಬೋದು, ಇಲ್ಲ ಅಂದರೆ ಇಲ್ಲ. ನಾನು ಆಲ್ರೆಡಿ ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡ್ರ್ ನಾನು ಸೊಪ್ಪು ಬೇಯಿಸ್ಬೇಕಾದ್ರೆ ಹಾಕಿದ್ದೆ, ಇನ್ನು ಅರ್ಧ ಸ್ಪೂನಷ್ಟು ಹಾಕ್ತೀನಿ. ನಿಮಗೆ ಖಾರ ಹೆಂಗೆ ಬೇಕು ಹಂಗೆ ಹಾಕ್ಕೊಳ್ಳಿ. ಅದು ಸ್ವಲ್ಪ ಬೆಂದಾದಮೇಲೆ ನಾನು ಹುಣ್ಸೆಹಣ್ಣು ರಸ ಹಿಂಡ್ಕೊಂಡು ಅದನ್ನು ಹಾಕ್ಕೊಬೇಕು. ಇದು ಸ್ವಲ್ಪ ಕುದೀಲಿ, ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಕುದಿಸಿ. ಇದು ಚೆನ್ನಾಗಿ ಕುದ್ದ ಮೇಲೆ ಕಡಿಮೆ ಉರಿಯಲ್ಲೇ ಕುದಿಸ್ಕೊಳ್ಳಿ, ಯಾಕಂದರೆ ಹುಳಿ, ಉಪ್ಪು, ಖಾರ ಎಲ್ಲ ಹಿಡಿಬೇಕು. ಕುದ್ದಾದ್ಮೇಲೆ ಏನು ಮಾಡ್ತೀವಿ, ಬಸ್ಕೊಂಡಿರುತ್ತನಲ್ಲ ಆ ನೀರನ್ನು ಕಟ್ಟು ಅಂತ ಹೇಳ್ತೀವಲ್ಲ ಅದನ್ನು ಅಲ್ಲಿಗೆ ಉಯ್ಬೇಕು. ಮತ್ತು ಇದು ಕುದೀಲಿ. ಒಂದು 10 ನಿಮಿಷ ಕುದ್ದಾದಮೇಲೆ ನಾನು ಸ್ವಲ್ಪ ಸೊಪ್ಪನ್ನ ಒಗ್ಗರಣೆ ಮಾಡೋಕ್ಕಿಂತ ಮುಂಚೆ ಬೇಳೆ, ಹೀರೆಕಾಯಿ, ಸಬ್ಸಿಗೆ ಸೊಪ್ಪು ಇತ್ತಲ್ಲ ಅದು 1 ಸ್ಪೂನಷ್ಟು ಎತ್ಕೊಂಡಿದ್ದೀನಿ, ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಇದನ್ನು ಪಲ್ಯಕ್ಕೆ ಅಂತ ಸ್ವಲ್ಪ ಗ್ರೈಂಡ್ ಮಾಡಿದ್ದೆ. ನಾನು ಏನಕ್ಕೆ ಇದನ್ನು ಹಾಕ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಸಾಂಬಾರು ಗಟ್ಟಿ ಬರುತ್ತೆ, ಜೊತೆಗೆ ಟೇಸ್ಟು ಬೇರೆ ಥರ ಇರುತ್ತೆ. ಈ ಥರ ಯಾರೂ ಮಾಡಲ್ಲ, ಸ್ವಲ್ಪ ಜನ ಅಷ್ಟೇ ಈ ಥರ ಮಾಡೋದು. ನೀವು ಸ್ವಲ್ಪ ಟ್ರೈ ಮಾಡಿ ನೋಡಿ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಯೂಶ್ವಲಿ ಏನು ಮಾಡ್ತೀವಿ, ಕಾಯಿ ಮತ್ತು ಟೊಮೆಟೊ ಅಷ್ಟನ್ನೇ ಹಾಕ್ಬಿಡ್ತೀವಿ. ಈ ಥರ ಮಾಡೋದ್ರಿಂದ ಟೇಸ್ಟು ಬೇರೆ ಥರ ಆಗುತ್ತೆ, ಸಾಂಬಾರು ಕೂಡ ಗಟ್ಟಿ ಆಗುತ್ತೆ. ಚೆನ್ನಾಗಿ ಕುದಿಬೇಕು. ಬಸ್ಕೊಂಡ್ರಂಥ ಸಾಂಬಾರು ಏನು ಕಟ್ಟೆ ಇರುತ್ತೆ ಅದು, ಮತ್ತು ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಇಳಿದ್ಮೇಲೆ ರುಬ್ಕೊಂಡ್ರಂಥದ್ದನ್ನ ಅಲ್ಲಿಗೆ ನೀವು ಹಾಕಿ, ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ, ಅಥವಾ ಎಷ್ಟು ಸಾಂಬಾರು ಬೇಕು ಅಷ್ಟು ಸಾಂಬಾರನ್ನ ಹೆಚ್ಚಿಸ್ಕೊಳ್ಳಿ. ನೀರು ಹಾಕ್ಬಿಟ್ಟು ಗಟ್ಟಿಗೆ ಬೇಕಾ, ಮೀಡಿಯಮ್ ಆಗಬೇಕಾ, ತೆಳುಗೆ ಬೇಕಾ, ಅದು ನಿಮಗೆ ಅನುಕೂಲ ಆದಂಗೆ ನೀವು ಮಾಡ್ಕೊಬೋದು. ಒಂದು 10-15 ನಿಮಿಷ ಕುದೀತು ಅಂದರೆ ಬಸ್ಸಾಂಬಾರು ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ಬೇಳೆ ಕಟ್ಟಿತ್ತಲ್ಲ ಅದರಲ್ಲೂ ಸ್ವಲ್ಪ ಸಾಲ್ಟ್ ಹಾಕಿದ್ವಿ. ಸೊ ಸಾಲ್ಟ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಫೈನಲಾಗಿ ಕುದ್ಮೇಲೆ ಬಸ್ಸಾಂಬಾರು ಈಗ ಘಮ ಘಮ ಅನ್ನೋ ಬಸ್ಸಾಂಬಾರು ರೆಡಿಯಾಗಿದೆ. ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಬೇಕಾದರೆ ಶೇರ್ ಮಾಡಿ. ಈ ಥರ ಬಸ್ಸಾರು ಒಂದ್ಸತಿ ಟ್ರೈ ಮಾಡಿ ನೋಡಿದಾಗಲೇ ಗೊತ್ತಾಗುತ್ತೆ ಅದರ ಟೇಸ್ಟ್ ಹೆಂಗಿರುತ್ತೆ ಅಂತ. ನನ್ನ ಮಗಳಿಗಂತೂ ಬಸ್ಸಾಂಬಾರು, ಮುದ್ದೆ, ಸ್ವಲ್ಪ ರೈಸೆಲ್ಲ ತುಂಬ ಇಷ್ಟ. ನನ್ನ ಮಗಳು ತಿನ್ನೋದ್ರಿಂದ ನಾನು ಸ್ವಲ್ಪ ಖಾರ ಕಡಿಮೆ ಹಾಕ್ತೀನಿ. ಬಸ್ಸಾಂಬಾರು ಅಂದಮೇಲೆ ಮುದ್ದೆ ಇಲ್ಲ ಅಂದರೆ ಅದಕ್ಕೆ ವ್ಯಾಲ್ಯೂನೇ ಇರಲ್ಲ ಅಲ್ವಾ. ಸೊಪ್ಪು, ಬಸ್ಸಾಂಬಾರು, ಅನ್ನ, ಮುದ್ದೆ ಎಲ್ಲ ಪರ್ಫೆಕ್ಟಾಗಿ ಒಂದು ಲಂಚ್ಗೆ ಎಷ್ಟು ಬೇಕು ಅಷ್ಟನ್ನು ತಯಾರು ಮಾಡ್ಕೊಂಡಿದ್ದಾಗಿತ್ತು.
ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದ್ರು ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ನನ್ನ ಮಗಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾಳೆ ಬಸ್ಸಾಂಬಾರು ಮುದ್ದೆನ.